ಕಾಡು ಹಂದಿ ಮತ್ತು ಮನುಷ್ಯನ 11 ವರ್ಷದ ಅಪರೂಪದ ಸ್ನೇಹ. ಸ್ನೇಹಿತರೆ, ಕುದುರೆಮುಖ ಅಂದ್ರೆ ತಕ್ಷಣ ನೆನಪಾಗೋದು ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿ, ಅಲ್ಲಿದ್ದ ಹದಿರು ಕಂಪನಿಗಳು, ರಾಷ್ಟ್ರೀಯ ಉದ್ಯಾನವನಗಳು, ಗುಡ್ಡಗಳ ನಡುವೆ ಪ್ರಶಾಂತವಾಗಿ ಹರಿಯುವ ನದಿಗಳು. ಹದಿರು ಕಂಪನಿಗಳು ನಿಂತ ನಂತರ ಪಾಳು ಬಿದ್ದ ವಿಶ್ವವಿದ್ಯಾಲಯ ಕೇಂದ್ರಗಳು, ಆಸ್ಪತ್ರೆ ಕಟ್ಟಡ, ನೆಹರು ಪ್ರತಿಮೆಗಳು, ಟೌನ್ಶಿಪ್, ಹೀಗೆ ಹಲವಾರು ವೈಭವಗಳನ್ನ ಕುದುರೆಮುಖ ಹೇಳುತ್ತೆ. ಅಲ್ಪ ಸ್ವಲ್ಪ ಮಟ್ಟಿಗೆ ಇರುವ ಒಂದು ಪ್ರದೇಶದಲ್ಲಿ ಒಬ್ಬ ಅಪರೂಪದಲ್ಲಿ ಅಪರೂಪ, ತುಂಬಾ ವಿಶೇಷವಾದ ವ್ಯಕ್ತಿ ಇವರು. ಈ ಸ್ವಾರ್ಥ ಪ್ರಪಂಚದಲ್ಲಿ ಸ್ವಾರ್ಥಿಗಳೇ ತುಂಬಿರುವ ಮನುಷ್ಯರನ್ನ ಎಲ್ಲ ಬಿಟ್ಟು ತನ್ನದೇ ಆದ ಒಂದು ಚಿಕ್ಕ ಪ್ರಪಂಚದಲ್ಲಿ ಈ ವ್ಯಕ್ತಿ ಬದುಕ್ತಾ ಇದ್ದಾರೆ. ಅವರೇ ಮೆಕ್ಯಾನಿಕ್ ರೂಬೆನ್. ಸ್ನೇಹಿತರೆ, ಇವರು ಕುದುರೆಮುಖದಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡ್ತಾರೆ. ಹಾಗೊಂದು ಹೀಗೊಂದು ರಿಪೇರಿಗೆ ಬರೋ ಬೈಕ್ಗಳನ್ನು ರಿಪೇರಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಇದೇ ದುಡಿಮೆಯಲ್ಲಿ ತನ್ನ ಹೊಟ್ಟೆ ತುಂಬಿಸಿ ಅಲ್ಲಿರುವ ಪ್ರಾಣಿಗಳಿಗೂ ಕೂಡ ಹೊಟ್ಟೆ ತುಂಬಿಸ್ತಾರೆ. ಇವರ ಮನೆಯಲ್ಲಿ ನಾಯಿ ಬೆಕ್ಕುಗಳು ಲೆಕ್ಕವಿಲ್ಲದಷ್ಟು ಇವೆ. ಇವರ ಪ್ರಾಣಿ ಪ್ರೀತಿ ಎಷ್ಟಿದೆ ಅಂದ್ರೆ ಕಾಡಿನ ಪ್ರಾಣಿಗಳು ಇವರನ್ನ ಹುಡ್ಕೊಂಡು ಬರ್ತವೆ. ಅದರಲ್ಲಿ ವಿಶೇಷವಾಗಿ ಸರಿಯಾಗಿ ಊಟದ ಸಮಯಕ್ಕೆ ಕಾಡು ಹಂದಿ ಎಂದು ರೋಬೆನ್ ಅವರ ಮನೆಯ ಮಗನಾಗಿದೆ. ಕುದುರೆಮುಖ ಹದಿರು ಕಂಪ್ನಿಲಿ ಕೆಲಸ ಮಾಡ್ತಿದ್ದ ಸಮಯದಲ್ಲಿ ರೋಬೆನ್ ಅವರ ಸಂಬಂಧಿಕರೊಬ್ರು ಈ ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾರೆ. ಮುಂಬೈನಲ್ಲಿ ಮೆಕ್ಯಾನಿಕ್ ಆಗಿದ್ದ ರೋಬೆನ್ 1979ರಲ್ಲಿ ಕುದುರೆಮುಖಕ್ಕೆ ಬಂದು ಮೆಕ್ಯಾನಿಕ್ ಕೆಲಸ ಪ್ರಾರಂಭಿಸ್ತಾರೆ. ಅವರ ಸಂಪಾದನೆಯಲ್ಲಿ ಬೀದಿ ನಾಯಿ, ಬೆಕ್ಕು ಈ ತರ ಪ್ರಾಣಿಗಳಿಗೆ ಅನ್ನ ಹಾಕುವ ಅಭ್ಯಾಸ ಇವ್ರಿಗೆ ಇರುತ್ತೆ. ಆವತ್ತಿಂದ ಇವತ್ತಿಗೂ ಕೂಡ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಇವರು ಪ್ಯೂರ್ ವೆಜಿಟೇರಿಯನ್ ಆದ್ರೂ ಬೆಕ್ಕು ನಾಯಿಗಳಿಗೆ ಮೀನು ಮಾಂಸ ತರಿಸಿ ಅಡುಗೆ ಮಾಡಿ ಊಟನ ಅವರೇ ಕೈತುತ್ತನ್ನ ಈ ಪ್ರಾಣಿಗಳಿಗೆ ನೀಡ್ತಾರೆ. ಈಗ ಅಲ್ಲಿ ಅಂದ್ರೆ ಕುದುರೆಮುಖದಲ್ಲಿ ಕಂಪನಿ ಮುಚ್ಚಿದ ನಂತರ ಕ್ಯಾಂಪ್ಗಳೆಲ್ಲ ಕಾಡಾಗಿ ಬದಲಾವಣೆಗೊಂಡವು. ರಸ್ತೆ ಪಕ್ಕದಲ್ಲಿ ಒಂದು ಕ್ಯಾಂಪ್ ಇದ್ದ ಜಾಗದಲ್ಲಿ ರೋಬೆನ್ ಶೆಡ್ ಮಾಡಿಕೊಂಡು ವಾಸ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ನಾಯಿ ಬೆಕ್ಕುಗಳು ಸಹ ವಾಸ ಮಾಡ್ತಾ ಇವೆ. ಈ ನಾಯಿ ಬೆಕ್ಕು ತಿಂದು ಉಳಿಸಿದಂತಹ ಮೂಳೆಗಳನ್ನ ವಾಸನೆ ಹಿಡ್ಕೊಂಡು ಕಾಡು ಹಂದಿಯೊಂದು ಒಂದು ದಿನ ಬರುತ್ತೆ. ಅದು ಬರ್ತಾ ಬರ್ತಾ ಡೈಲಿ ಬರ್ಲಿಕ್ಕೆ ಪ್ರಾರಂಭಿಸುತ್ತೆ. 11 ವರ್ಷಗಳಿಂದ ದಿನ ಈ ಹಂದಿ ಬಂದು ಈಗ ಇದು ಇವರ ಅಚ್ಚುಮೆಚ್ಚಿನ ಚಿನ್ನಿ ಪುಟ್ಟಿ. ಕಾಡಿನಲ್ಲಿ ಅಲೆದಾಡುವ ಈ ಹಂದಿ ಸಂಜೆ 5 ಗಂಟೆ ಸುಮಾರಿಗೆ ಎಲ್ಲಿದ್ರೂ ಶೆಡ್ಗೆ ಬಂದು ನಿಲ್ಲುತ್ತೆ. ಅಷ್ಟರ ಒಳಗಡೆ ಈ ರೋಬೆನ್ ಅದಕ್ಕೆ ಕೈ ತುತ್ತು ನೀಡಬೇಕು, ಇಲ್ಲ ಅಂದ್ರೆ ಅದು ಊಟನೇ ಮಾಡಲ್ಲ. ನಾಯಿ ಬೆಕ್ಕು ಕೂಡ ಈ ಹಂದಿ ಜೊತೆ ಊಟ ಮಾಡ್ತವೆ. ಈ ಹಂದಿಗೆ ರೋಬೆನ್ ಮುಸ್ಸಂಜೆ 4 ಗಂಟೆಗೆ ಊಟ ರೆಡಿ ಮಾಡಿರ್ಬೇಕು. ಇದನ್ನ ತಿಂದು ಹೊರಡುವ ಹಂದಿ ಕಾಡಲ್ಲೆಲ್ಲ ಸುತ್ತಾಡಿ ಮತ್ತೆ ಸಂಜೆ 5 ಗಂಟೆಗೆ ಸರಿಯಾಗಿ ರೋಬೆನ್ ಶೆಡ್ ಹತ್ರ ಬಂದು ಅಟೆಂಡೆನ್ಸ್ ಹೇಳುತ್ತೆ. ಅಕಸ್ಮಾತ್ ಶೆಡ್ ಹತ್ರ ಯಾರಾದ್ರೂ ಇದ್ರೆ ಸ್ವಲ್ಪ ಬರೋಕೆ ಭಯ ಪಡುತ್ತೆ. ಅವ್ರು ಹೋದಾಗ ಮತ್ತೆ ಬರುತ್ತೆ. ರೋಬೆನ್ ಈ ಹಂದಿಗೆ ಒಂದು ಹೆಸರನ್ನ ಕೂಡ ಇಟ್ಟಿದ್ದಾರೆ. ಅದು ಚಿನ್ನಿ ಪುಟ್ಟಿ. ಚಿನ್ನಿ ಪುಟ್ಟಿ ಅಂತ ಕರೆದಾಗ ಓಡೋಡಿ ಬರುತ್ತೆ. ರೋಬೆನ್ ಹತ್ರ ಆಟ ಆಡುತ್ತೆ, ಹೊರಳಾಡುತ್ತೆ, ಮೈ ಹೊಜ್ಜುತ್ತೆ, ಯಾವಾಗ್ಲೂ ಕಾಲ್ಗೆ ಅಂಟ್ಕೊಂಡೇ ಇರುತ್ತೆ. ಆಹಾ, ಎಂತ ಪ್ರೀತಿ ಅಲ್ವಾ ಸ್ನೇಹಿತರೆ. ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಪ್ರೀತಿ ವಿಶ್ವಾಸ ಇದ್ರೆ ಎಂತ ಕಾಡು ಪ್ರಾಣಿಗಳು ಕೂಡ ಆ ಪ್ರೀತಿಯ ಮನಸೋತು ಬಿಡುತ್ತವೆ ಅನ್ನೋದಕ್ಕೆ ಈ ರೋಬೆನ್ ಅವರೇ ಸಾಕ್ಷಿ. ಮಕ್ಕಳ ಹಾಗೆ ಈ ಪ್ರಾಣಿಗಳ ಜೊತೆ ಕಾಲ ಕಳೆಯುತ್ತಿರುವ ರೋಬೆನ್ ಇದಕ್ಕೆ ಯಾರು ಅಡ್ಡಿ ಆಗ್ಬಾರ್ದು ಅಂತ ಮದುವೆ ಸಂಸಾರದಿಂದ ದೂರ ಉಳಿದಿದ್ದಾರೆ. ಈ ಹಂದಿ ಜೊತೆಗೆ ಮತ್ತೊಂದು ಹಂದಿ ಬರ್ತಾ ಇತ್ತು. ಯಾರೋ ಕಟಕ ಪಾಪಿಗಳು ಅದನ್ನ ಒಡೆದು ಕೊಂದು ತಿಂದ್ರು. ಮತ್ತೆ ಇವರ ಸಾಕಿದ್ದ 200 ಮೊಲಗಳನ್ನ ಸುಟ್ಟು ಹಾಕಿದ್ರು. ಈ ರೋಬೆನ್ ಹತ್ರ ಆಧಾರ್ ಕಾರ್ಡ್, ವೋಟರ್ ID ಇದೆ, ಆದ್ರೆ ರೇಷನ್ ಕಾರ್ಡ್ ಇಲ್ಲ. ಮಾಡ್ಸಕ್ಕೆ ತುಂಬಾ ಟ್ರೈ ಮಾಡ್ತಾರೆ, ಆದ್ರೆ ಏನೂ ಪ್ರಯೋಜನ ಆಗಿಲ್ಲ. ಇವರೇನೆ ಕೆಜಿಗೆ 60 ರೂಪಾಯಿಂದ 70 ರೂಪಾಯಿ ಅಕ್ಕಿ ತಂದು ಪ್ರಾಣಿಗಳಿಗೆ ಊಟ ಹಾಕ್ತಾರೆ. ಈ ಪ್ರಾಣಿ ಪ್ರೇಮ ಜಗತ್ತಿನಾದ್ಯಂತ ಹೆಸರು ಮಾಡ್ತಾ ಇದೆ. ಇವರು ಯಾರ ಜೊತೆನೂ ಹೆಚ್ಚಾಗಿ ಮಾತಾಡಲ್ಲ. ಇವರಿಗೆ ಈ ಪ್ರಾಣಿಗಳೇ ಪ್ರಪಂಚ. ಸ್ನೇಹಿತರೆ, ಈಗ ಕಬ್ಬಿಣದ ಹದಿರು ಕಂಪನಿಗಳು ಟೌನ್ಶಿಪ್ ಇಂದ ಸೇರಿ ಸುಮಾರು 285 ಎಕರೆ ಜಾಗನ ಅರಣ್ಯ ಇಲಾಖೆಗೆ ಸೇರಿಸಲು ಮುಂದಾಗಿದೆ. ಇದೇನಾದ್ರೂ ಜಾರಿಗೆ ಬಂದ್ರೆ ರೋಬೆನ್ ಕೂಡ ಈ ಜಾಗನ ಖಾಲಿ ಮಾಡಬೇಕಾಗುತ್ತೆ. ರೋಬೆನ್ ಹೇಳೋ ಪ್ರಕಾರ, ನಾನೇನೋ ಎಲ್ಲಾದ್ರೂ ಜೀವನ ಮಾಡ್ತೀನಿ, ನನ್ನ ನಂಬ್ಕೊಂಡಿರೋ ಈ ಮಕ್ಕಳ ಗತಿ ಏನು, ನನ್ನ ಮುದ್ದು ಚಿನ್ನಿ ಪುಟ್ಟಿ ಕಥೆ ಏನು ಅಂತ ಹೇಳ್ತಾ ಇದ್ದಾರೆ. ನಾಯಿ ಬೆಕ್ಕನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ಬೋದು, ಆದ್ರೆ ಈ ಹಂದಿಯನ್ನ ಕರ್ಕೊಂಡು ಹೋಗೋದು ಹೇಗೆ, ಅದರ ಜೀವನ ಹೇಗೆ ಅಂತ ಕಣ್ಣೀರಿಡ್ತಾ ಇದ್ದಾರೆ. ಸ್ನೇಹಿತರೆ, ನಾನಂತೂ ಈ ತರ ವ್ಯಕ್ತಿನ ಮೊದಲನೇ ಬಾರಿ ನೋಡ್ತಾ ಇರೋದು. ಈ ಸ್ವಾರ್ಥ ಪ್ರಪಂಚದಲ್ಲಿ ನಾನೇ ಬದುಕಬೇಕು ಅನ್ನೋ ಕಾಲದಲ್ಲಿ ಈ ತರ ವ್ಯಕ್ತಿ ಇರೋದು ತುಂಬಾ ಅಪರೂಪ. ವಿಷಯ ಏನಂದ್ರೆ,
ಯಾವ ಮೀಡಿಯಾಗಳಾಗ್ಲಿ ಯಾವ ನ್ಯೂಸ್ ಚಾನೆಲ್ಗಳಾಗ್ಲಿ ಇವರ ಬಗ್ಗೆ ಯಾರು ಕೂಡ ತಲೆಗೆಡಿಸ್ಕೊಂಡಿಲ್ಲ. ಎಷ್ಟೋ ಜನಕ್ಕೆ ಇವ್ರ ಬಗ್ಗೆನೇ ಗೊತ್ತಿಲ್ಲ. ಏನೇ ಆಗ್ಲಿ ಸರ್ಕಾರ ರೂಬೆಲ್ ಇರುವ ಸ್ಥಳಕ್ಕೆ ಯಾವುದೇ ಹಾನಿ ಮಾಡಬಾರದು ಅಂತ ಈ ವಿಡಿಯೋದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಇಂತಹ ಪ್ರಾಣಿ ಪ್ರೇಮಿ ರೂಬೆನ್ ಅವರ ಬಗ್ಗೆ ನಿಮಗೇನನ್ಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.